ಈಗ ನೋಡು ನಿನ್ನ ಅಣ್ಣ ಮುಖದಲ್ಲಿರುವ ಕಳೆಯನ್ನು. ಈಗ ನನ್ನ ಅಣ್ಣ ಮನ್ಮಥನಂತೆ ಕಾಣ್ತದಾನೆ. ಈ ಡ್ರೆಸ್ಸು ಅವನಿಗೆ ತುಂಬಾನೇ ಇಷ್ಟ. ಮನ್ಮಥ ಅಂತೆ ಮನ್ಮಥ ಪಾಪಿ ನನ್ ಮಗನೇ. ನೋಡು ಶಶಾಂಕ್, ನನ್ನ ಮಾಡುತ್ತಿರೋ ರೀತಿಯನ್ನು. ನಾನೇನು ಮಾಡ್ತಿಲ್ಲ. ಇನ್ನ ಇವನೇನೋ ಪಾಪಿ ನನ್ ಮಗ ಇದ್ದಾನೆ, ಜಾತ್ರೆ ಮಾಡೋಣ ಅಂತೇಳಿ. ಜಾತ್ರೆಯಲ್ಲಿ ನಂಗೆ ಏನು ಕೊಡಿಸ್ತೀರಾ ಪಾಪಿ ನನ್ ಮಕ್ಕಳ? ನೋಡಿದ್ಯಾ ರಣಜಿ, ಈ ಹೊತ್ತನ ಕಿಚ್ಚ ರೀತಿಯನ್ನು ಈ ನಾಡಿನ ಜನತೆಗೆ ನೀತಿಯ ಪಾಠವಾಗಿರಲಿ ರಣಜಿ, ನೀತಿಯ ಪಾಠವಾಗಿರಲಿ. ರಣಜಿ, ನಾನು ಕಟ್ಟಿಗೆ ಮಾಡಲು ಹೋಗಬೇಕಪ್ಪ, ನಾನು ಇನ್ನು ಬರುತ್ತೇನೆ. ಹಾಗಾದರೆ ನೀನು ನಡೆ. ಈ ಕಣ್ಮೆಯ ಕಂದನ ಬಯಕೆ, ಈ ಬಡ ಶಶಾಂಕನ ಬಾಳಲ್ಲಿ ಹೊಸ ಬೆಳಕು ಉದಯಿಸಲು, ಚಂದ್ರೋದಯ ಪ್ರಜ್ವಲಿಸುವಂತೆ ಇದೇ ನನ್ನ ಮನದಂತರದ ಅಳಿಯಲು. ಪಾಪಿ ನನ್ ಮಗನೇ, ತಿಂತೀಯಾ? ಎಲ್ಲಿದೆಯೇ ಸಿರಿತನದ ಸಾಗರದಲ್ಲಿ ಭದ್ರವಾದ ಕೋಟೆಯನ್ನೇ ನಿರ್ಮಿಸಿರುವ ಶಿವಕಾಂತ ಗೌಡನ ತಿಜೋರಿಕೆಯಿಂದ ವಿಕ್ರಾಂತನ ಕೈವಶವಾಯಿತು. ಈ ವಿಕ್ರಾಂತ್ ಉಂಡ ಮನೆಗೆ ಎರಡು ಬಗೆಯುವ ಬಂಡನಲ್ಲ ಎಂದು ನಂಬಿದ್ದಾನೆ ಹುಚ್ಚು ಗೌಡ. ಗೌಡ, ನಿನಗೇನು ಗೊತ್ತೋ ಈ ವಿಕ್ರಾಂತನ ಕೈವಾಡ? ಮುಂದೆ ಅರಿತು ನೋಡು ಈ ವಿಕ್ರಾಂತನ ಪವಾಡ. ಶಿವಕಾಂತೇಗೌಡ, ನಿನ್ನ ತಿಜಾರು ತುಂಬಿದ ಹಣದ ರಾಶಿಯನ್ನು ಖಾಲಿ ಮಾಡಿ ನಿನ್ನ ಕೈಯಲ್ಲಿ ಭಿಕ್ಷೆಯ ಪಾತ್ರೆ ಕೊಡುವುದೇ ಈ ವಿಕ್ರಾಂತನ ಕೊನೆಯ ಗುರಿ. ಓಹೋ, ನಾನು ಬಯಸಿದ ಬಂಗಾರದ ಜಿಂಕೆ ಶಶಾಂಕನ ಸಹೋದರಿ ಸವಿತೆ ಇತ್ತ ಕಡೆನೆ ಆಗಮಿಸುತ್ತಿದೆ. ಆ ಹಕ್ಕಿ ನನ್ನ ಕಣ್ಣುಗಳನ್ನೇ ಕುಕ್ಕಿದ. ಆ ಹಕ್ಕಿಯ ಸುಖನ ಎಂದು ಕುಕ್ಕಿ ತಿನ್ನಲೇಬೇಕು. ಜಗನ್ಮಾತೆ, ಈ ಬಡವರ ಗೋಳನ್ನು ಕಣ್ತೆರೆದು ನೋಡ್ಲಾರಿಯ ತಾಯಿ. ಬಡತನದಲ್ಲಿ ನೊಂದು ಬೆಂದು ಹೋಗಿರುವ ಈ ಬಡವರನ್ನು ಉದ್ಧಾರ ಮಾಡು ತಾಯಿ. ಈ ತಂಗಿಗೋಸ್ಕರ ಈ ಕಾಡಿನಲ್ಲಿ ಕಟ್ಟಿಗೆ ಮಾಡಲು ಬಂದಿರುವ ನನ್ನ ಊಟ ಮಾಡಿ 2 ದಿನವಾಯಿತು. ಈಗಲಾದರೂ ನಮ್ಮ ಗೋಳನ್ನು ಕಣ್ತೆರೆದು ನೋಡು ತಾಯಿ, ಕಣ್ತೆರೆದು ನೋಡು. ಜ್ಯೋತಿ, ಕಣ್ಣು ಮುಚ್ಚಿ ಕಲ್ಲಾಗಿ ಕುಳಿತಿರುವ ನಿನ್ನ ತಾಯಿ ಕೇಳಿದರೆ ವರ ನೀಡಲಾರಲು. ಜ್ಯೋತಿ, ವರ ನೀಡಲಾರಲು. ನೀನಿನ್ನೂ ಅರಿತಿಲ್ಲ ಈ ಕಲಿಯುಗದ ರೀತಿ. ಮರೆತು ಬಿಡು ನಿನ್ನ ಧರ್ಮದ ನೀತಿ. ಕಲಿಯುಗದ ರೀತಿಯಂತೆ ನೀತಿ ಮೆರೆಯುವ ಹೆಣ್ಣು ನಾನಲ್ವೋ? ಕೈ ಹಿಡಿದವರ ಬಾಳಿನ ಜ್ಯೋತಿ ಸತಿ ಸಾವಿತ್ರಿ. ಎಲ್ಲ ಸತಿ ಸಾವಿತ್ರಿ ಕುಲದ ಭೀತಿ. ನೀನಾಗೋ ನನ್ನ ಪ್ರೇಮದ ಮೈತ್ರಿ. ಎಲ್ಲದದ್ದ
ನಿನ್ನ ಶೀಲ ಎಂಬ ಚೀಲಕ್ಕೆ ಕಾತ್ತಾರೆ. ನೀನಂಥ ಕಾಮದ ಕೂತಿಗೆ ಗೆಳತಿ ನಾನಾಗಬೇಕಾ? ಅದು ಮಾತ್ರ ಎಂದಿಗೂ ಸಾಧ್ಯವಿಲ್ಲ. ಜ್ಯೋತಿ, ನನಗೆ ಬೇಕಾಗಿರುವುದೋ ಈ ನಿನ್ನ ಹರೆಯದ ಮೈಸುಖ. ಈ ನಿನ್ನ ಯೌವನದ ಅಂಚಿನಲ್ಲಿ ತುಂಬಿ ತುಳುಕುತ್ತಿರುವ ರಸವನ್ನು ಹೀರಲು ಬಂದಿರುವೆ ನಾ ದುಂಬಿಯಾಗಿ. ಜ್ಯೋತಿ, ಒಟ್ಟಿನಲ್ಲಿ ಹೇಳಬೇಕೆಂದರೆ ಈ ನಿನ್ನ ಮೈಮನದ ಮನ್ಮತ ನಾನಾಗಬೇಕೆಂದಿರುವೆ. ನೀನು ಹೂವಾಗಿ ಬಂದರೆ ನಾನು ದುಂಬಿಯಾಗಿ ಬರುವೆ. ನೀನು ನೀರಾಗಿ ಹರಿದರೆ ನಾನು ಮೀನಾಗಿ ಬರುವೆ. ನೋಡು, ಅವಿವೇಕಿಯಂತೆ ವಿವೇಕ ಮರೆತರೆ ಈ ಗರತಿಯನ್ನು ನದಿಯಲ್ಲಿ ಕೊಚ್ಚಿಕೊಂಡು ಹೋಗೋದು ನಿನ್ನ ಕಾಯ. ನಿನ್ನ ಕಾಯ ಕೊಚ್ಚಿಕೊಂಡು ಹೋಗೋ ಮುಂಚೆ ಈ ಗರತಿಯ ಕೈಯಿಂದ ರಾಖಿ ಕಟ್ಟಿಸಿಕೊಂಡು ನೀ ನನಗೆ ಸಹೋದರನಾಗು. ಸಹೋದರ? ಗಂಡನೆದುರಿಗೆ ರಾಖಿ ಕಟ್ಟಿ ಸಮಾಜದಲ್ಲಿ ಸಹೋದರ ಸಹೋದರಿಯಂತೆ ನಟಿಸಿ ತಿಂಡಿ ಬಿಟ್ಟಾಗ ತೀರಿಸಿಕೊಳ್ಳುವ ಅದೆಷ್ಟು ಬಂಡರಂಡೆಯರಿಲ್ಲ ಈ ನಿನ್ನ ಸಮಾಜದಲ್ಲಿ. ರಾಖಿಯ ಬೆಲೆಯನ್ನೇ ಅರಿಯದೆ ಕಟ್ಟಿದ ರಂಡೇವನೆಂದು ಹೇಳುವೆಯೋ ಅಥವಾ ಕಟ್ಟಿಸಿಕೊಂಡ ಚಂಡಾವನೆಂದು ಹೇಳುವೆಯೋ? ನಿನ್ನಂತ ಕಾಮುಕರಿಂದಲೇ ಈ ಕಲಿಯುಗದಲ್ಲಿ ಅಂತ ಭಂಡ ರಂಡಿಯರು ಹೆಚ್ಚಾಗಿದ್ದಾರೋ ಶಂಡ. ಚಂಡ ಗಂಡಗಳ ಬಂಡತನ ನೀನಿನ್ನೋರ್ತಿಲ್ಲ ಜ್ಯೋತಿ, ನೀನಿನ್ನೋರ್ತಿಲ್ಲ. ಹೊಟ್ಟಿಸಿದ ಮಗಳನ್ನೇ ಭೋಗಿಸುವ ಅದೆಷ್ಟು ಗಂಡ ಕುಲದ ಗಂಡುಗಳಿಲ್ಲ ಈ ಕಲಿಕಾಲದಲ್ಲಿ. ನೋಡು, ನನ್ನ ಮೇಲಿನ ವ್ಯಾಮೋಹವನ್ನು ಮರೆತು ಮರ್ಯಾದಿಂದ ಕಣ್ಮರಿಯಾಗು ಇಲ್ಲಿಂದ. ಮರೆಯಾಗುವೆ ಜ್ಯೋತಿ, ಮರೆಯಾಗುವೆ. ಆದರೆ ಈಗಲ್ಲ, ಈ ನಿನ್ನ ಸೌಂದರ್ಯವನ್ನು ಭೋಗಿಸಿದ ಮೇಲೆ. ದೂರ ಸರಿಯೋ? ಬಡವರನ್ನು ನೋಡಿ ಅವರು ಒಡಲನ್ನು ತುಂಬಿಸುವುದನ್ನು ಬಿಟ್ಟು ಈ ರೀತಿ ನಾಯಿಯಂತೆ ವರ್ತಿಸುತ್ತಿರುವೆ ಅಲ್ಲ, ಆ ದೇವರು ಎಂದಿಗೂ ನಿನ್ನನ್ನು ಮೆಚ್ಚುವುದಿಲ್ಲ. ದೇವರು ಎಲ್ಲಿ ಏನು ಆ ನಿನ್ನ ದೇವರು? ನಿನ್ನ ಭಾವನೆಯಲ್ಲಿ ಈ ಭೂಮಿಯ ಮೇಲೆ ಆ ನಿನ್ನ ದೇವರು ಇದ್ದಿದ್ದೇ ನಿಜವಾದರೆ ಪ್ರತ್ಯಕ್ಷವಾಗಿ ಬಂದು ತಡೆಯಲೇ ಈ ವಿಕ್ರಾಂತನ ಸಾಹಸವನು. मुझे ಅವಳನ್ನ हाथ लगे तो हाथ कर दूंगा, हाथ पहन में तो शेयर कर दूंगा. ಯಾರು? ಓಹೋ, ಸಿಪಾಯಿ. ಅದೇ ಸಿಪಾಯಿ. ನಿನ್ನಂತ ಕಾಮಕ್ಕೆ ವಾದ್ದು ಬುದ್ಧಿ ಕಲಿಸುವ ಗಂಡನೇ ಸಿಪಾಯಿ. ಈಗೇಕೆ ಬಡಬಡಿಸುವ ಸಿಪಾಯಿ? ಒಳ್ಳೆಯ ಮಾತಿನಿಂದ ಬಂದು ಶಾಂತಿಯಿಂದ ನನ್ನ ಜೊತೆ ಸಂಧಾನ ಮಾಡಿಕೊಂಡಿದ್ದರೆ ಇವಳ ಸುಖದಲ್ಲಿ ನೀನು ಕೂಡ ಭಾಗಿಯಾಗಬಹುದಿತ್ತು. ತಾಯಿ ಬಿಗಿಡಿದು ಮಾತಾಡ್ಲಿ ಬೋಳಿ ಮಗನೇ. ನಿನ್ನಾಗಿ ಒಂದು ಅಮಾಯಕ ಹೆಣ್ಣಿನ ಮೇಲೆ ಬಾಂಡತನ ತೋರಿಸುವ ಬಾಂಡಕೋರನಲ್ಲ ಈ ರಂಜಿತ್. ಚಂಡ ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಸಹೋದರಿ ಎಂದು ಕಾಲಿ ಬಿದ್ದು ತೊಲಗಾಚೆ. ಸಹೋದರಿ? ಸಿಕ್ಕ ಸಿಕ್ಕ ಸೂಳೆಯರ ಸುಖ ಸವಿದ ಈ ಸರದಾರನಿಗೆ ಸಹೋದರಿ? ಸಿಪಾಯಿ ಜ್ಯೋತಿ ಎಂದಿದ್ದರು ನನ್ನ ಸತ್ತು. ಹೇಳಿ, ನಿನ್ನಂತ ಚಂಡಿರುವುದರಿಂದಲೇ ವಿದೇಶರು ನಮ್ಮ ದೇಶವನ್ನು ನುಂಗಲು ಬಂದಿರುವರು. ಮಿಸ್ಟರ್ ವಿಕ್ರಾಂತ್, ಈ ಸಿಪಾಯಿ ಕಾರ್ಗಿಲ್ ರೋಷ ತೋರಿಸಕ್ಕಿಂತ ಮುಂಚಿತವಾಗಿ ನೀನು ಇಲ್ಲಿಂದ ಕಾಲ್ ಕಿತ್ತರೆ ಸರಿ, ಇಲ್ಲದ್ರೆ ನೀನಾಗುವೆ ಬೂದಿ. ಹೋಗುವೆ ಸಿಪಾಯಿ, ಹೋಗುವೆ. ಆದರೆ ಸಮಯ ಸಾಧಿಸಿ ಮತ್ತೆ ಬಂದವರು ಈ ಬಿಂಕದ ಹೆಣ್ಣನ್ನು ಮತ್ತೊಯ್ಯಲು. ಸಿಪಾಯಿ, ಸಿಂಹ ಜಿಂಕೆಯನ್ನು ಹುಡಿಕೊಂಡು ಹೋದ್ರು, ಜಿಂಕೆ ಸಿಂಹನ್ ಹುಡಿಕೊಂಡ್ ಬಂದ್ರು. ಕೊನೆಗೆ ಕೊನೆಗೆ ಕೊನೆ ರಕ್ತ ಕುಡಿಯೋದು ಈ ಹುಲಿನೇ.
ನಿನ್ನಂತ ಕಾಮದ ಕೋಪಗಳನ್ನು ಹೇಗೆ ಸಾಕು ಮುರಿಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹಾ ಜ್ಯೋತಿ, ನೀನಿಲ್ಲಿ ಕಾಡಿನಲ್ಲಿ ಕಟ್ಟಿಗೆ ಮಾಡ್ತಿರುವ ನಾನು ಅಣ್ಣನಿಗೆ ಸಹಾಯ ಮಾಡಬೇಕಂತ ಬಂದೆ. ಆದ್ರೆ ಇಲ್ಲಿ ನೋಡಿದ್ರಿ ನುಡಿ ಮುಂದಿನ ನುಡಿಯನ್ನು. ಈಗಿನ ಕಾಲದಲ್ಲಿ ಒಂಟೆಯನ್ನು ತಿರುಗೋದು ಬಹಳ ಕಷ್ಟ ಆಗಿದೆ. ಹಾಗಂತ ನಾನೊಂದು ನಿರ್ಧಾರಕ್ಕೆ ಬಂದಿರುವೆ ಜ್ಯೋತಿ. ಯಾವುದು ನಿಮ್ ನಿರ್ಧಾರ? ನಿರ್ಧಾರದ ಆಧಾರ ನೀನೇ ಜ್ಯೋತಿ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನನಗಾಗ್ಲಿಲ್ಲ. ಅರ್ಥವಿಲ್ಲದ ವ್ಯಕ್ತ ಮಾಡೋ ಸ್ವಾರ್ಥಿ ನಾನಲ್ಲ ಜ್ಯೋತಿ. ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ನಾನು ನಿನ್ನ ಮದುವೆ ಆಗ್ಬೇಕಂದ್ರೆ ಆಸರೆ ಇಲ್ಲದೆ ಹೆಣ್ಣಿಗೆ ನೀವೇ ಆಸರೆ ನೀಡುವ್ರಿ ಅಂದ್ರೆ ಇದಕ್ಕಿಂತ ಹೆಚ್ಚಿನ ಗುಣ ಇನ್ನೊಂದಿಲ್ಲ. ಹಾಗಾದ್ರೆ ಈ ದುಃಖವನ್ನೆಲ್ಲ ಮರೆತು ಈ ಸಂತಸದಲ್ಲಿ ಸುರಿಸುವ ಒಂದು ಪ್ರೇಮ ಗೀತೆಯನ್ನು. ಆಯ್ತು ನನ್ ರಾಜ. ನನ್ನ ಚಲುವೆ ಬಳಿಬಾದು ಸಿಹಿ ಮುಂಬರು ನೀಡು ಸಿಹಿ ಮುತ್ತಿನ ನಾನಿಗೆ ನಿಭಾವನ ಸನಿಹವೇ ನೀನಂದ್ರೆ ತುಂಬಾ ಇಷ್ಟ. ಸಿಹಿ ಮುಂದಿನ